ಇಂದು ಪ್ರೇಮಿಗಳ ದಿನ. ಹಾಗಾಗಿಯೇ ಪ್ರೇಮಿಗಳ ಪಾಲಿನ ಪ್ರೇಮಧಾಮ ನಂದಿಬೆಟ್ಟ, ನಂದಿಗಿರಿಧಾಮದತ್ತ ನೀವೇನಾದರೂ ಹೋಗೋ ಪ್ಲಾನ್ ಏನಾದರೂ ಇದ್ರೆ ಒಂದ್ಸಲ ಈ ಸ್ಟೋರಿ ನೋಡ್ಬಿಡಿ. ಏನಕ್ಕಂದ್ರೆ ಪೊಲೀಸರು ಅಲ್ಲಿ ಹೈ ಅಲರ್ಟ್ ಆಗಿದ್ದಾರೆ, ಭಾರಿ ಭದ್ರತೆಯನ್ನು ಒದಗಿಸುವಂತಹ ಪ್ಲಾನ್ ಸಹ ಮಾಡಿಕೊಂಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಪ್ರೇಮಿಗಳ ದಿನಾಚರಣೆ. ನಂದಿಬೆಟ್ಟದಲ್ಲಿ ಪೊಲೀಸರು ಅಲರ್ಟ್. ಪ್ರೇಮಿಗಳೇ ಹುಷಾರ್, ಸಭ್ಯತೆ ಮೀರಿದ್ರೆ ಕೇಸ್ ದಾಖಲು ಫಿಕ್ಸ್. ಪುಂಡ ಪೋಖರಿಗಳೇ ಹುಷಾರ್, ಪ್ರೇಮಿಗಳಿಗೆ ತೊಂದರೆ ಕೊಟ್ರೆ ಕೇಸ್. ಹೌದು, ಇಂದು ವ್ಯಾಲೆಂಟೈನ್ಸ್ ಡೇ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ನಂದಿಗಿರಿಧಾಮ ಪ್ರೇಮಿಗಳ ಪಾಲಿನ ಸ್ವರ್ಗಧಾಮ ಅಂತಲೇ ಖ್ಯಾತಿ ಪಡೆದಿರುವ ನಂದಿಬೆಟ್ಟಕ್ಕೆ ಸಾವಿರಾರು ಪ್ರೇಮಿಗಳು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಭಾರೀ ಭದ್ರತೆ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ನಂದಿಬೆಟ್ಟಕ್ಕೆ ಬರುವ ಪ್ರೇಮಿಗಳು ಸಹ ಯಾವುದೇ ರೀತಿಯ ಕಾನೂನು ನಿಯಮಗಳನ್ನ ಉಲ್ಲಂಘನೆ ಮಾಡಬಾರದು. ಸಾರ್ವಜನಿಕ ಸ್ಥಳಗಳಲ್ಲಿ ಸಭ್ಯತೆಯ ಎಲ್ಲೇ ಮೀರಿ ವರ್ತನೆ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ನಾಳೆ 14 ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಸುಮಾರು ಜನ ಆಚರಣೆ ಮಾಡ್ತಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಬಂದೋಬಸ್ತ್ ಮಾಡಿದ್ದೀವಿ, ಎಸ್ಪೆಷಲಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ. ಸೊ ನಾವು ಅಲ್ಲಿ ಕೂಡ ಎಕ್ಸ್ಟ್ರಾ ಸ್ಟಾಫ್ ಹಾಕಿದ್ದೀವಿ, ಮತ್ತೆ ಈ ತರ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಕಿ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್, ಇಂಡಿಸೆಂಟ್ ಆಕ್ಟಿವಿಟೀಸ್, ಈ ತರದ್ದು ಆಕ್ಟಿವಿಟೀಸ್ ಯಾವುದು ಮಾಡಬಾರ್ದು. ಕಪಲ್ಸ್ ಇಂದ, ಯಂಗ್ಸ್ಟರ್ಸ್ ಇಂದ ಈ ತರ ಏನು ಇಂಡಿಸೆಂಟ್ ಆಕ್ಟಿವಿಟೀಸ್ ಮಾಡ್ತಾರೆ, ಸೊ ಡೆಫಿನೆಟ್ಲಿ ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇನ್ನು ನಂದಿಬೆಟ್ಟದ ಅಂಕುಡೊಂಕಿನ ರಸ್ತೆಯಲ್ಲಿ ವೀಲಿಂಗ್, ರ್ಯಾಶ್ ಡ್ರೈವಿಂಗ್ ಮಾಡಿ ಶೋಕಿ ಮಾಡೋರು ಹುಷಾರಾಗಿರಿ. ಯಾಕಂದ್ರೆ ನಂದಿಬೆಟ್ಟದ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುತ್ತಿದ್ದು, ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡುವವರ ಮೇಲೂ ಕೇಸ್ ಬೀಳಲಿದೆ. ಇತ್ತ ಪ್ರೇಮಿಗಳಿಗೆ ಕೀಟಲೆ ಮಾಡಬೇಕೆಂದೇ ಕೆಲ ಪುಂಡ ಪೋಖರಿಗಳು ಬರಬಹುದು. ಅಂಥವರ ಮೇಲೂ ಪೊಲೀಸರು ತೀವ್ರ ನಿಗಾ ಇಟ್ಟಿದ್ದಾರೆ. ಕಾನೂನ್ದು ಏನು ಇಶ್ಯೂಸ್ ಇದೆ ಅದು ಎಲ್ಲ ಫಾಲೋ ಮಾಡಬೇಕು. ಲಾ ಬ್ರೇಕ್ ಮಾಡಬಾರ್ದು, ಏನು ಆಬ್ಸೀನ್ ಆಕ್ಟ್ಸ್ ಮಾಡಬಾರ್ದು, ಏನು ವಲ್ಗ್ಯಾರಿಟಿ ವಗೇರಾ ಮಾಡಬಾರ್ದು, ಓಪನ್ ಪ್ಲೇಸಸ್ ಅಲ್ಲಿ ಇಂಡಿಸೆನ್ಸಿ ವಗೇರಾ ಮಾಡಬಾರ್ದು. ಜೊತೆಗೆ ಈ ಹೋಟೆಲ್ಸ್ ವಗೇರಾ ಅಲ್ಲಿ ಕೂಡ ಸುಮಾರು ಟೈಮ್ಸ್ ಏನಾಗುತ್ತೆ, ಅವರು ಸರಿಯಾಗಿದ್ದಾರೆ ಡಾಕ್ಯುಮೆಂಟ್ಸ್ ವಗೇರಾ ಚೆಕ್ ಮಾಡ್ತಾ ಇಲ್ಲ, ಬಿಲೋ 18 ವಗೇರಾ ಕೂಡ ಅಲೌ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ಒಂದು ನಾವು ವಾರ್ನಿಂಗ್ ತರ ಕೊಟ್ಟಿದ್ದೀವಿ. ಇನ್ನು ನಂದಿಬೆಟ್ಟ ಸೇರಿದಂತೆ ಸುತ್ತಮುತ್ತಲಿನ ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ ಮಾಲೀಕರಿಗೂ ಸರ್ಕಾರದ ನಿಯಮಗಳನ್ನ ಪಾಲಿಸುವಂತೆ ಎಸ್ಪಿ ಖಡಕ್ ಸೂಚನೆ ಕೊಟ್ಟಿದ್ದು, ನಂದಿಬೆಟ್ಟ ಹಾಗೂ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.